ಜಟಕಾ ಈ ಪಾದರಸವನ್ನ ಕೈಗೆ ಹಾಕಿ ನೋಡತಕ್ಕಂತಹದ್ದು ಒಂದು ಕ್ರಮ ಇದೆ. ಅದನ್ನು ಈಗ ನೋಡೋಣ. ಇವ್ರನ್ನ ಏನ್ ತಮ್ಮ ಹೆಸರು? ಶಿವಬಾಲಸ್ವಾಮಿ. ಶಿವಬಾಲಸ್ವಾಮಿ. ಎಲ್ಲಿಂದ ಬರ್ತಾ ಇದ್ದೀರಿ ನೀವು? ಮಾದೇಪುರ. ಮಾದೇವಪುರ. ನಂಬಿಕೆ ಇದೆಯಾ ಅಥವಾ ಸುಮ್ಮನೆ ಪರೀಕ್ಷೆ ಮಾಡಕ್ ಬಂದಿದ್ದೀರಾ? ನಂಬಿಕೆ ಇದೆ ಮೇಡಮ್. ಓಕೆ. ಮೊದಲನೇದಾಗಿ ಇವರು ಗಂಗಾಭವಾನಿನ ಆರಾಧನೆ ಮಾಡ್ತಕ್ಕಂಥವ್ರು. ಗಂಗಾಭವಾನಿನೇ ಆರಾಧನೆ ಮಾಡ್ತಕ್ಕಂಥವ್ರು. ಇವರು ವಂಶದ ದೇವಿ ಗಂಗಾಭವಾನಿ. 3 ತಲೆಮಾರಿಂದ ಅದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ ಅವರು. ಎಲ್ಲಿ ಅದು? ಮಾದೇಪುರದಲ್ಲಿ. ಎರಡನೇದು ಇವರು ಪರಿವಾರ 4 ಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಗಂಡ ಹೆಂಡತಿ 2 ಹೆಣ್ಮಕ್ಳು ಇವರಿಗೆ. ಹೌದಾ? ಇವರಿಗೆ ಗಂಡ ಸಂತಾನ ಅನ್ನೋದು ಗರ್ಭದಲ್ಲಿ ನಿಂತು ಹೋಗಿದ್ದೆ. ಹಾಗಾಗಿ ಇವರು ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು 4 ಜನ. ಖಂಡಿತ 2 ಹೆಣ್ಮಕ್ಳು, ನೀವು. ಈಗ ಇವರು ಪ್ರಶ್ನೆ ಒಳಗಿಟ್ಕೊಂಡಿರ್ತಕ್ಕಂಥದ್ದು ಸಹಿತ ಉದ್ಯೋಗ ನಿಮಿತ್ತವಾಗಿ, ಅಂದ್ರೆ ಇವರು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳನ್ನು ಇತ್ತೀಚಿನ ದಿನದಲ್ಲಿ ಒಂದು 8 ತಿಂಗಳಿಂದ ಈಚೆ ಯಾವ ಕೆಲಸನೂ ನಡೀತಾ ಇಲ್ಲ. ಬರೀ ತಿರುಗಾಟ ಮನೋಭಾವ, ನೀನು ಹಾಗೆ ಹೋಯ್ತು ಅನ್ನೋ ತರಹ ಬಂದು ನಿಲ್ಲುವಂತಹ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಗೃಹಸ್ಫುಟಕ್ಕೂ ಸಂಬಂಧಪಡ್ತಕ್ಕಂಥದ್ದಾಗತ್ತೆ. ಇದು ನಡೀತಾ ಇರತಕ್ಕಂಥ ಭವಿಷ್ಯತ್ತು. ಇದು ತುಂಬ ದೊಡ್ಡ ಗಂಡಾಂತರದಿಂದ ಇವರು ಪುನರ್ಜನ್ಮ ಪಡೆದು ಬಂದಿರತಕ್ಕಂಥದ್ದು. ಇವರ ಜೀವಕ್ಕೆ ಬಹಳ ದೊಡ್ಡ ಅಂತ ಒಂದು ಅಗಾಧವಾದಂಥ ಪೆಟ್ಟು ಬಿದ್ದಿದೆ ಅವರಿಗೆ. ಆಕ್ಸಿಡೆಂಟಲ್ಲಿ ಬಹಳ ದೊಡ್ಡ ಸಮಸ್ಯೆನೇ ಹೆದರ್ಸಿ ಆಚೆ ಬಂದಿದ್ದಾರೆ ಅವರು. ಹೌದೇನ್ರಿ? ಹೌದು ಮೇಡಮ್. ಏನ್ ಆಕ್ಸಿಡೆಂಟ್ ಆಗಿತ್ರಿ? ಕಾಲೇಜಲ್ಲಿ ಬರುವಾಗ ಆಕ್ಸಿಡೆಂಟ್ ಆಗಿತ್ತು. ಪ್ರಾಣಾಪಾಯ ಆಗಿತ್ತಾ? ಮುಂದೆ ನಾನೇ ಇದ್ದಿದ್ದು ಮೇಡಮ್. ನೀವು ಡ್ರೈವ್ ಮಾಡ್ತಾ ಇದ್ರಾ? ಓಹೋ. ನಾನೇ ಆಗಬೇಕಾಗಿತ್ತು. ಸೊ ಏನಾಗಿಲ್ಲ. ಪ್ರಾಣಾಪಾಯ ಇತ್ತು, ಆಮೇಲೆ ಹೇಗೋ ನೀವು ಬಚಾವಾದ್ರಿ. ಕೆಲ್ಸಕ್ಕಾಗಿ ಅಲ್ದಾಡ್ತಾ ಇದ್ದೀರಾ? ತುಂಬಾ ನನ್ನ ಬಿಸ್ನೆಸ್ ಬಗ್ಗೆ ನಾನು ತುಂಬಾ ಲಾಸ್ ಆಗಿದ್ಯಾ? ಸ್ವಲ್ಪ ಲಾಸ್ ಆಗಿದೆ. ಆಮೇಲೆ ಸ್ವಲ್ಪ ಕೆಲಸನೂ ಮಾಡ್ತೀನಿ. ಆದರೆ ಈಗ ಪ್ರಸ್ತುತ ಇನ್ನು ಮುಂದೆ ಭವಿಷ್ಯತ್ತು ಈ ತರಹ ಇರಲ್ಲ. ಖಂಡಿತ ಒಳ್ಳೆ ದಿನಗಳನ್ನು ನೋಡ್ತೀವಿ. ತುಂಬ ಹತ್ತಿರದಲ್ಲೇ ಬಹಳ ಬೇಗ ಸಿದ್ಧಿಸುವಂತಹ ಒಳ್ಳೆ ಯೋಗನೂ ನಿಮಗಿದೆ. ಇತ್ತೀಚಿನದಲ್ಲಿ ನೀವು ಒಂದು ಯಾಗ ಮಾಡಿರಬೇಕು. ಹೌದು, ಚಂಡಿ ಯಾಗ ನೋಡಿ. ಒಂದು ಯಾಗನೂ ಅಂದರೆ ಈ ಸಮಸ್ಯೆ ಪರಿಹಾರಕ್ಕೋಸ್ಕರ ಇವರು ಸಾಕಷ್ಟು ಯಾತ್ರೆಗಳಾಗಲಿ ಅಥವಾ ಹೋಮ ಹವನಗಳಾಗಲಿ ಇದೆಲ್ಲವೂ ನಡೀತಾ ಇದೆ. ಇವರು ವಾಸ್ತುವಿನ ನಡೆಸ್ತಾ ಇದ್ದಾರೆ ಇದನ್ನೆಲ್ಲ. ಮಕ್ಕಳ ವಿದ್ಯಾಭ್ಯಾಸ ಅಂತೂ ಭಾಳ ಚೆನ್ನಾಗಿದೆ. ಹೆಣ್ಮಕ್ಳಿಬ್ರು ಒಳ್ಳೆ ವಿದ್ಯಾವಂತರೆ. ಒಬ್ಬರ ಹತ್ರ ಮಾತಾಡೋರಲ್ಲ, 2 ಸೌಮ್ಯನೇ ಆ ತರಹ. ಯಾಕೆಂದ್ರೆ ಇವರ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಈ ತರಹ ಹೇಗೆ ಸೌಮ್ಯತೆನೋ ಹಾಗೆ ಪರಿಸರನೂ ಹೀಗಿದೆ. ಹೌದಾ? ಹೌದೌದು. ನಿಮ್ಮ ತಲೆಯಲ್ಲಿ ಏನು ಪ್ರಶ್ನೆ ಇದೆ ಅದನ್ನು ಕೇಳಿ. ನಾನು ಹೋಗುವಂತ ಬಿಸ್ನೆಸ್ ಮುಂದೆ ಆಗುತ್ತಾ, ಹೇಗೆ ಯಾವ ತರ ಇದೆ ಅಂತ. ಖಂಡಿತ ಬಿಸ್ನೆಸ್ ಈಗ ಯೋಜನೆ ಇಟ್ಕೊಂಡಿದ್ದೀರಾ ಬಿಸ್ನೆಸ್ದು? ಅದು ಸರಿ ಹೋಗುತ್ತೋ ಇಲ್ವೋ ಅಂತ ಕೇಳ್ತಾ ಇದ್ದೀರಾ? ಆಗುತ್ತಾ ಗುರುಜಿ? ಖಂಡಿತ ಆಗುತ್ತೆ. ಇನ್ನೊಂದು 3 ತಿಂಗಳೊಳಗೆ ನಿಮ್ಮ ಎಲ್ಲಾ ತರ ಕೆಲಸಗಳು ಏನೇನು ಈ ಪೆಂಡಿಂಗ್ ಇದೆ ಇಲ್ಲಿ ತನಕ, ಈ ಒಂದು 8 ತಿಂಗಳಿಂದ ಏನು ಪೆಂಡಿಂಗ್ ಇದೆಯೋ ಆ 8 ತಿಂಗಳದ್ದು ಈ 3 ತಿಂಗಳೊಳಗೆ ಎಲ್ಲ ಅನುಕೂಲ ಆಗುತ್ತೆ. ಇವಾಗ ನಾನು ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ಕೊಂಡಿದ್ದೆ ಗುರುಜಿ. ಖಂಡಿತ ಅದು ಬಹಳ ಬೇಗ ಸಿದ್ಧಿಸುತ್ತೆ. ಅದು ಎಷ್ಟರೊಳಗೆ ಆಗುತ್ತೆ ಗುರುಜಿ? ಇನ್ನು 3 ತಿಂಗಳೊಳಗೆ ಆಗುತ್ತೆ. 3 ತಿಂಗಳು ಬೇಡ ಅದಕ್ಕೆ. ಇನ್ನೆಲ್ಲ ಒಂದು ತಿಂಗಳು 18 ದಿವಸ ಈ ಸಮಯದಲ್ಲಿ ಗುರು ನಿಮ್ಮ ಜಾತಕದಲ್ಲಿ ಪ್ರಭುವಾಗಿ ಬರ್ತಾನೆ. ಖಂಡಿತ ಅನುಕೂಲ ಆಗುತ್ತೆ. ಇದಕ್ಕೆ ಗುರುಗಳ ಆಶೀರ್ವಾದನೂ ಇದೆ. ಸರಿ. ಅಷ್ಟರೊಳಗೆ ಸಾಧ್ಯವಾದರೆ ಒಂದು ಸಮುದ್ರ ಸ್ನಾನ ಮಾಡಿ ಬನ್ನಿ. ಸಮುದ್ರ ಸ್ನಾನ ಮಾಡಿದ್ರೆ ಕೆಲವು ಋಣಬಾಧೆಗಳು ಹರಿದೋಗುತ್ತೆ. ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಸಮುದ್ರ ತೀರದಲ್ಲಿರೋ ದೇವಸ್ಥಾನ ನೋಡ್ಕೊಂಡ್ ಬನ್ನಿ ಅಂತಾರ? ಅಲ್ಲ, ಸಮುದ್ರ ಉಪನೀರು ಸ್ನಾನ ಆಗ್ಬೇಕು. ಕೆಲವು ಋಣಬಾಧೆ ಹರಿಬೇಕಾದ್ರೆ ಅಲ್ಲ, ಅಲ್ಲಿ ದೇವಸ್ಥಾನ ನೋಡುವಂತದ್ದೇನು ಇಲ್ಲ. ಸುಮ್ಮನೆ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡುವಾಗ ಸಮುದ್ರ ಸ್ನಾನಕ್ಕೆ ಹೋದಾಗ ಪಕ್ಕದಲ್ಲಿ ಕ್ಷೇತ್ರ ದರ್ಶನ ಅಲ್ಲ, ಗೋಕರ್ಣಕ್ಕೆ ಹೋಗ್ಬೇಕು, ಮಂಗಳೂರಿಗೆ ಹೋಗಿ ಸ್ನಾನ ಬಂದ್ರೆ ಮಲ್ಪೆ ಬೀಚ್ ಅಲ್ಲಿ ಆಗುತ್ತೆ ಅಂತ. ಅಲ್ಲ, ಮಲ್ಪೆ ಬೀಚ್ ಪಕ್ಕದಲ್ಲಿ ಒಂದು ಪ್ರಸಿದ್ಧಿ ಕ್ಷೇತ್ರ ಇದ್ದೇ ಇರುತ್ತೆ. ಸಮುದ್ರ ರಾಜನ ಒಡೆಲಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಸಿದ್ಧಿ ದೇವಸ್ಥಾನ ಇದ್ದೇ ಇರುತ್ತೆ. ಅಲ್ಲಿ ಹೋಗಿ ಇವರು ದರ್ಶನ ಮಾಡಿ ಬಂದ್ರೆ ಇನ್ನಷ್ಟು ಅನುಕೂಲ ಆಗುತ್ತೆ. ದೇವಾಲಯಗಳಿಗೆ ಒಂದು ಶಕ್ತಿ ಇದೆ. ಅದು ಪಕ್ಕದಲ್ಲಿ ಸಮುದ್ರ ಇದೆ ಅಂದ್ರೆ ಅದಕ್ಕೆ ಆ ವೈಬ್ರೇಷನ್ಸ್ ಬೇರೆ. ಇವಾಗ ನಾನು ನನ್ನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಬಗ್ಗೆ ಒಂದು ಇದು ಮಾಡುತ್ತಾ. ತುಂಬಾ ಚೆನ್ನಾಗಿದೆ. ಅವರು ವಿದ್ಯೆ ಚೆನ್ನಾಗಿದೆ. ಈಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇಬ್ರು ಒಳ್ಳೆ ವಿದ್ಯಾವಂತರಾಗ್ತಾರೆ. ಈಗಾಗಲೇ ಅವ್ರ ವಿದ್ಯೆನಲ್ಲಿ ಎಲ್ಲೂ ಕೊರತೆ ಇಲ್ಲ. ಸರಿ, ಚೆನ್ನಾಗಿ ಓದ್ತಾ ಇದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ನಾನು ಹೇಳಿದಾಗ ನಿಮ್ಮಲ್ಲಿ ಚೆನ್ನಾಗಿದೆ ಇಲ್ಲ ಅನ್ನೋದು ನೀವೇ ಹೇಳಬೇಕಾಗಿದೆ. ಈಗ ಸರಿ ಅಂತ ಇದ್ರಿ ಎಲ್ರಿಗೂ? ಇಲ್ಲ ಗುರುಜಿ, ಇದು ನಮ್ಮ ದೊಡ್ಡ ಮಗಳಿಗೆ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಾಗಿದೆ. ಅದು ಮುಂದಿನ ಇದಕ್ಕೆ ಬರ್ತೇನೆ. ಈಗ ವಿದ್ಯಾಭ್ಯಾಸದಲ್ಲಿ ಇಬ್ರು ಚೆನ್ನಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಚೆನ್ನಾಗಿದ್ದಾರೆ ಗುರುಜಿ. ಅದನ್ನ ನೀವು ಸ್ವಲ್ಪ ಫಸ್ಟ್ ನನ್ನ ಮಾತಿನ ಒಂದು ಪ್ರಶ್ನೆಗೆ ಅದಕ್ಕೆ ಒಂದು ಉತ್ತರ ಸಿಕ್ಕಿದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದು ನಾವು. ನಿಜ.
ಆರೋಗ್ಯದ ವಿಚಾರ ತೊಂದರೆ ಇದೆಯಾ ದೊಡ್ಡವ್ರಿಗೆ? ಆರೋಗ್ಯದ್ದು ಸ್ವಲ್ಪ ತೊಂದರೆ ಇದೆ. ಆರೋಗ್ಯದ ವಿಚಾರ ಅದು ಇವತ್ತು ನೆನೆದಲ್ಲ, ಸುಮಾರು ಒಂದು 13 ವರ್ಷದ್ದು. 13 ವರ್ಷದಿಂದ ಆ ಮಗು ಬೆಳವಣಿಗೆಗಳು ಅಷ್ಟಕ್ಕಷ್ಟೇ. ಹೌದೌದು ಗುರುಜಿ. ಕರೆಕ್ಟಾ? ಹೌದು. ಹೀಗಿರೋದ್ರಿಂದ ಸ್ವಲ್ಪ ದಿವಸ ಕಳೆಯುತ್ತೆ. ಸರಿ. ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇರೋದು ಒಂದೇ ಮೂಲವಾಗಿರುತ್ತೆ, ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ. ಈಗ ಅವ್ರಿಗೆ ತಲೆಯಲ್ಲಿ ವಿದ್ಯಾಭ್ಯಾಸದ್ದು ಇದೆ, ಮಗಳನ್ನು ಒಳ್ಳೆ ಮನೆ ಸೇರಿಸಬೇಕು ಅನ್ನೋದು ಇದೆ. ಹೌದೌದು ಗುರುಜಿ. ಕರೆಕ್ಟಾ? ಹೌದು ಗುರುಜಿ. ಅದರಿಂದ ಅದಕ್ಕೂ ತೊಂದರೆ ಇಲ್ಲ, ಖಂಡಿತ ಒಳ್ಳೇದಾಗುತ್ತೆ. ತಾಯಿ ಸಂಪೂರ್ಣ ಒಳ್ಳೇದು ಮಾಡ್ತಾಳೆ, ಅವಳ ಆಶೀರ್ವಾದ ನಿಮಗಿದೆ. ನೀವು ನಂಬಿರ್ತಕ್ಕಂಥ ದೈವ ನಿಮ್ಮನ್ನು ಕೈ ಬಿಡುವುದಿಲ್ಲ. ಸರಿ. ಅದಕ್ಕೆ ಬೇರೆ ಏನಾರ ಕ್ಷೇತ್ರ ಏನ್ ಬೇಡ, ಸಮುದ್ರ ಸ್ನಾನವನ್ನು ಮಾಡಿ ಇನ್ನಷ್ಟು ಈ ಸಮಸ್ಯೆಗಳು ನೀವು ವ್ಯವಹಾರ ನಿಂತಿದೆಯಲ್ಲ, ನಿಂತಿರ್ತಕ್ಕಂಥ ವ್ಯವಹಾರಗಳು ಸಹಿತ ಆದಷ್ಟು ಬೇಗ ಸುಗಮವಾದ ರೀತಿಯಲ್ಲಿ ಸರಿ ಈ ಸಮಸ್ಯೆ ಪರಿಹಾರ ಸಿಗುತ್ತೆ. ಸರಿ ಮಾಡಿ, ಒಳ್ಳೆದಾಗಲಿ. ಏನ್ ತಮ್ಮ ಹೆಸರು? ಪ್ರಸಾದ್ ಸ್ವಾಮಿ. ಪ್ರಸಾದ್ ಅವರೇ, ನೀವು ಮಾಡ್ತಾ ಇರ್ತಕ್ಕಂಥ ವ್ಯವಹಾರ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೌದು. ಏನ್ ಕೆಲಸ ಮಾಡ್ತೀರಿ? ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್. ಓಕೆ. ಭೂಮಿಗೆ ಸಂಬಂಧಪಟ್ಟಂಥದ್ದು. ಆದರೆ ಈ ರಿಯಲ್ ಎಸ್ಟೇಟು ಸಹಿತ ಈಗಾಗಲೇ 5 ವರ್ಷದಿಂದ ನೆಲ ಕಚ್ಚಿದೆ. ಹೌದು ಸ್ವಾಮಿ. ಅದು ವ್ಯವಹಾರಿಕ ಧರ್ಮ ಅಲ್ಲ, ಅವರ ಜಾತಕದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ 5 ವರ್ಷದಿಂದ ನೀವು ಝೀರೋ, ಯಾವ ಕೆಲಸಗಳು ಸರಿಯಾಗಿ ಸಿದ್ಧಿಸ್ತಾ ಇಲ್ಲ. ಇಷ್ಟೊಂದು ನಡೀತಾ ಇದೆಯಲ್ಲಪ್ಪ, ಯಾತಕ್ಕಾಗಿ ನಿಮ್ಗೆ ಇದಾಗಿದೆ? ಇಷ್ಟೊಂದು ರೇಟ್ ಎಲ್ಲ ಗಗನಕ್ಕೇರಿದೆಯಲ್ಲ. ರೇಟ್ ಬಿದ್ದೋಗಿದೆಯಲ್ಲ ಮೇಡಮ್ ಈಗ. ಅದೀಗ ಅವ್ರು 5 ವರ್ಷ ಹೇಳ್ತಾ ಇದಾರೆ. ಅದಕ್ಕೆ ಮುಂಚೆ ಮೇಡಮ್ ಇವಾಗ ಕಮ್ಮಿ ಆಗಿದೆಯಲ್ಲ. ರೇಟು ಹಾಗೆ ಇರುತ್ತೆ. ರೇಟ್ ಬಗ್ಗೆ ಅಷ್ಟೇ ಅಲ್ಲ, ಕೈಯಿಂದ ಕೈ ಬದಲಾಯಿಸ್ತಕ್ಕಂಥ ವ್ಯಕ್ತಿ ಕೊಳ್ಳೋರು ಇಲ್ವಲ್ಲ ಇವಾಗ. ಸರಿ, ಅದು ಈಗಿನ ವಿಚಾರ ಆಯ್ತು. ಒಂದ್ 2 ವರ್ಷದಿಲ್ದೆ ತುಂಬಾ ಗಗನಕ್ಕೇರಿತ್ತಲ್ಲಪ್ಪ. 2 ವರ್ಷ ಇಲ್ಲ ಮೇಡಮ್, ಚಿನ್ನಕ್ಕಿಂತ ಬೆಲೆ ಜಾಸ್ತಿ ಇತ್ತಲ್ಲಪ್ಪ. 4 ವರ್ಷ ಆಯ್ತು ಮೇಡಮ್ ಬಿದ್ದೋಗಿ. ವ್ಯವಹಾರಿಕವಾಗಿ ಅಲ್ಲೇ ಲಾಸ್ ಆಗಿದೆ. ಒಂದು ಹೆಣ್ಣು ಒಂದು ಗಂಡು. ಹೌದು. ಸಂತಾನ. ಹೌದು ಸರ್. ನಿಮ್ಮ ಮನೆಯವರು ಸಹಿತ ಸೊಂಟಕ್ಕೆ ಸಂಬಂಧಪಟ್ಟಂತ ಬಾಧೆಯಿಂದ ನರಳ್ತಾ ಇರ್ತಾರೆ. ಹೌದು ಸ್ವಾಮಿ. ಏನಾಗಿದೆ ಅವ್ರಿಗೆ? ಸ್ವಲ್ಪ ಇದು ಸ್ಲಿಪ್ ಡಿಸ್ಕ್. ಹೌದು ಹೌದು. ಹೊಟ್ಟೆ ನೋವಾ ಸ್ಲಿಪ್ ಡಿಸ್ಕ್? ಇಲ್ಲ ಇಲ್ಲ, ಹೊಟ್ಟೆ ನೋವು ಅದು ಬರುತ್ತೆ. ಹೊಟ್ಟೆ ನೋವು ಸೊಂಟಕ್ಕೆ ಸಂಬಂಧಪಟ್ಟ ಹಿಂದೆ ನೋವು ನಾನು ಹೇಳ್ತಾ ಇದ್ದೇನೆ. ಹಿಂದೆ ಸೊಂಟ ಜಾಸ್ತಿ ಹೊತ್ತಿಗೆ ಕೂರ್ಲಿಕ್ಕಾಗಲ್ಲ, ಈ ಜಾಗ ನೋವು ಅವ್ರಿಗೆ. ಹೌದು ಸ್ವಾಮಿ. ಅಲ್ವಾ? ಹಾಸ್ಪಿಟಲ್ ಎಲ್ಲ ತೋರಿಸಿ. ಬಿಟ್ಟರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿದೆ. ಇಲ್ಲಿ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಬರೀ ಸೂಕ್ಷ್ಮ ಮಾತ್ರ, ಯಾಕೆಂದ್ರೆ ಈ ವೇದಿಕೆಯಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ತಗೋಬೇಕಾಗುತ್ತೆ. ನಿಜ ನಿಜ. ಅದರಿಂದ ಸೂಕ್ಷ್ಮತೆ, ವಿದ್ಯಾಭ್ಯಾಸ ಚೆನ್ನಾಗಿದೆ, ಮಕ್ಕಳ ಬಗ್ಗೆ ನಿಮ್ಮ ಆಲೋಚನೆ. ನಿಮ್ಮ 5 ವರ್ಷಗಳ ಕಾಲ ಇಲ್ಲಿವರೆಗೂ ನಿಮ್ಮ ಯಾವುದೇ ಥರ ಕೆಲಸ ಕಾರ್ಯಗಳು ನಡೆದಿಲ್ಲ. ಇನ್ನು ಮುಂದಕ್ಕೆ ಕೆಲಸ ಕಾರ್ಯ ನಡೆಯೋದಕ್ಕೆ ಇನ್ನೂ 1 ವರ್ಷ ನೀವು ಕಾಯಬೇಕಾಗತ್ತೆ. ಇನ್ನೂ 1 ವರ್ಷ ಈ ಸಮಸ್ಯೆಗಳಿಂದನೇ ಇರುತ್ತೆ. ನಿಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಯಾವುದಾದ್ರು ಒಂದು ಶಕ್ತಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಒಂದ್ಸತಿ ದೇವಿ ದರ್ಶನ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. 1. 2ನೇದು, ನಿಮ್ಮ ಮಗನ ಭವಿಷ್ಯತ್ತು ಚೆನ್ನಾಗಿದೆ, ಅವನಿಗೆ ಇತ್ತೀಚೆಗೆ ಸ್ವಲ್ಪ ಮೆಮೊರಿ ಕಡಿಮೆ ವಿದ್ಯಾಭ್ಯಾಸದಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಇತ್ತೀಚೆಗೆ ಸ್ವಲ್ಪ ವಿದ್ಯಾಭ್ಯಾಸ ಕಡಿಮೆ ಮಾಡ್ತಾ ಇದ್ದಾನೆ. ಕರೆಕ್ಟಾ? ಹೌದು ಸರ್. ಏನು ಓದ್ತಾರೆ ನಿಮ್ಮ ಮಗ? ಮಗ 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಮೇಡಮ್. 6th ಸ್ಟ್ಯಾಂಡರ್ಡ್. ಮಗಳು 9th ಮೇಡಮ್. ಮಗನ ವಿದ್ಯಾಭ್ಯಾಸ ಸ್ವಲ್ಪ ಹಿಂದಿಳಿತಾ ಇದ್ದಾನೆ. ಸ್ವಲ್ಪ ಅವನ್ನ ನೀವು ಪುಷ್ ಮಾಡಬೇಕು. ಮನೇಲಿ ಇರ್ತಕ್ಕಂಥವ್ರು ಸ್ವಲ್ಪ ಹೇಳಬೇಕು, ಮತ್ತು ಯಾವಾಗ ಹೋಗು ಕ್ಲಾಸ್ ನೋಡಬೇಕು. ನೀವು ಕಳೆದ 15 ದಿವಸ ಹಿಂದೆ ನಿಮಗೂ ನಿಮ್ಮ ಸ್ನೇಹಿತರಿಗೂ ಮಧ್ಯದಲ್ಲಿ ವ್ಯತ್ಯಾಸ ಆಗಿ ಭಾಳ ಹಿಂದಿನಿಂದ ಬಂದಿರತಕ್ಕಂಥ ಒಬ್ಬ ಸ್ನೇಹಿತನ ಸಹವಾಸ ಬಿಟ್ಟಿದ್ದೀರಿ. 15 ದಿವಸ ಆಗಿದೆ. ಹೌದಾ? ಹೌದು ಮೇಡಮ್. ಜಗಳ ಆಯ್ತಾ? ಹೌದು, ಜಗಳ ಏನಿಲ್ಲ, ಹಿಂಗೆ ಮಾತು ಬೆಳೆದು ಸ್ವಲ್ಪ ಇದಾಗಿ 15 ದಿವಸ ಹಿಂದೆ. ಆದರೆ ಅವ್ರ ಸ್ನೇಹ ಇಬ್ರು ಬಹಳಷ್ಟು ಎಲ್ಲ ಥರದಲ್ಲೂ ಚೆನ್ನಾಗಿರ್ತಕ್ಕಂಥವ್ರು. ಸುಮಾರು 9-10 ವರ್ಷಗಳು ನಿಮ್ಮ ಜೊತೆ ಇರುತ್ತೆ ಅನ್ಸುತ್ತೆ. ಈ 15 ದಿವಸದಿಂದ ದೂರ ಆಗಿದ್ದೀರಿ ನೀವು. ಹೌದು ಸರ್. ಪ್ರೆಸೆಂಟ್ ನಿಮ್ಮ ವಾಸ್ತುಗೃಹದಲ್ಲಿ 3 ಜನಕ್ಕೆ ಆರೋಗ್ಯ ಸರಿ ಇಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಸಂಬಂಧಿಕರಲ್ಲ, ನಿಮ್ಮ ಸಂಸಾರ, ನಿಮ್ಮದೇ ಆದಂತಹ ಸಂಸಾರ, ನಿಮ್ಮ ಒಂದು ವಾಸ್ತುವಲ್ಲಿ ಏನಿದೆ ಅಲ್ಲಿ 3 ಜನದ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬೋದು. ಇದೆಯಾ? ನಡೀತಾ ಇದೆಯಾ ಹಾಗೆ? ಹೌದು ಸರ್. ಸಾಧ್ಯವಾದರೆ ಒಂದು ಶಿವನಿಗೆ ರುದ್ರಾಭಿಷೇಕ ಅದೊಂದು ಮಾಡಿಸಿ, ಈ ಕೆಲಸಗಳೆಲ್ಲವೂ ಸಿದ್ಧಿ ಆಗುತ್ತೆ. ಮತ್ತಷ್ಟು ವಿಶೇಷವಾಗಿ ಒಳ್ಳೆಯ ಭವಿಷ್ಯತ್ತು ಇರುತ್ತೆ. ನಿಮ್ಮ ಮನೆಗೆ ದಕ್ಷಿಣ ಭಾಗ ತುಂಬ ಖಾಲಿ ಜಾಗ. ದಕ್ಷಿಣಕ್ಕೆ ನೀವು ಸರಿಯಾದ ರೀತಿ ಕಾಂಪೌಂಡ್, ವಾಸ್ತುಗೆ ಸಂಬಂಧಪಟ್ಟಂಥ ಕಾಂಪೌಂಡ್ ನೀವು ರೈಸ್ ಮಾಡಿಲ್ಲ. ದಕ್ಷಿಣ ಖಾಲಿ ಬಿಟ್ಕೊಂಡು ಉತ್ತರ ಕ್ಲೋಸ್ ಮಾಡಿದ್ರೆ ಆಗ ಸಾಕಷ್ಟು ಸಮಸ್ಯೆಗಳಿಗೆ ಸಿಕ್ಬಿಡ್ತಾರೆ. ವಾಸ್ತುಶಾಸ್ತ್ರ ಇದರಲ್ಲಿ ವಾಸ್ತು ಸಂಬಂಧಪಟ್ಟಂಗೂ ಇರುತ್ತೆ. ವಾಸ್ತು ಒಂದೇ ಅಲ್ಲ, ಇದು ಜನರಲ್. ಇದು ದಕ್ಷಿಣಾಧಿಪತಿ ದಕ್ಷಿಣದಲ್ಲಿ ಅವನ ಒಂದು ಆಸ್ಥಾನ ಇರುತ್ತೆ. ಉತ್ತರಕ್ಕೆ ನಾವು ಶಾಸ್ತ್ರದಲ್ಲಿ ನಾವು ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಬೇಕಾದ್ರೂ ಸಹಿತ ಉತ್ತರೋತ್ತರ ಅಭಿವೃದ್ಧಿರಸ್ತು ಅಂತ ನಾವು ಹೇಳ್ತೀವಿ. ಅಂದ್ರೆ ಉತ್ತರದಲ್ಲಿ ನೀನು ಏನೇ ಆದ್ರೂ ಸಹಿತ ಎಲ್ಲವೂ ಸಿದ್ಧಿ ಆಗಲಿ, ಉತ್ತರೋತ್ತರವಾಗಿ ಹೆಚ್ಚಿನ ರೀತಿ ಅಭಿವೃದ್ಧಿ ಬರಲಿ ಅನ್ನೋ ಒಂದು ಮಂತ್ರ. ಆ ತರಹ ನೀವು ದಕ್ಷಿಣ ಸ್ವಲ್ಪ ಸಾಧ್ಯವಾದ್ರೆ ಒಂದು ಕಾಂಪೌಂಡ್ ಸ್ವಲ್ಪ, ಅಂದ್ರೆ ನಾವು ತೋಟದಲ್ಲಿ ಇರೋದು, ಅಂದ್ರೆ ಖಾಲಿ ಜಾಗ ಹಿಂದ್ಗಡೆ ಬೇಜಾನಿದೆ, ದಕ್ಷಿಣಕ್ಕೆ ಖಾಲಿ ಇದೆ ಅಂತ. ದಕ್ಷಿಣಕ್ಕೆ ಇರೋದು ಅಂತ ಸಮಯದಲ್ಲಿ ಕನಿಷ್ಠ ಪಕ್ಷ ನಿಮ್ಮ ವಾಸ್ತುಗೆ ದಕ್ಷಿಣ ಭಾಗ ಅಂತ ಏನಿದೆ, ನಿಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಒಂದು ತಾಮ್ರದ ತಂತಿ, ಅದಕ್ಕೊಂದು ತಾಮ್ರದ ತಂತಿ ಹಾಕಿದ್ರು ಸಾಕು, ಅದು ಅಲ್ಲಿಗೆ ಆ ದೋಷ ಬರೋದಿಲ್ಲ. ಇದೊಂದನ್ನು ಮಾಡ್ಕೊಳ್ಳಿ, ಬಿಟ್ಟರೆ ಯಾವುದೇ ಥರ ತೊಂದರೆ ತಾಪತ್ರಗಳಿಲ್ಲ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಥಿತಿಗೆ ಅನುಕೂಲವಾಗಿ ಏನಾದ್ರು ಪ್ರಶ್ನೆ ಮಾತಾಡಬೇಕು, ಕೇಳಬೇಕು ಅಂದರೆ ಕೇಳಿ. ಅಂದರೆ ನನ್ನ ಮಗಳದು ವಿದ್ಯಾಭ್ಯಾಸದ ಹೇಳಿದ ಮಾತು ಕೇಳಲ್ಲ,
ಮಗಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಮಕ್ಕಳು ಆಡೋ ವಯಸ್ಸಲ್ಲಿ ಎಲ್ಲರ ಮನೆಯಲ್ಲೂ ಇರೋದು ಇದೊಂದೇ ಕಂಪ್ಲೇಂಟ್ ಅಲ್ವಾ. ಅದರಿಂದ ಖಂಡಿತ ಅನುಕೂಲ ಆಗುತ್ತೆ. ಈ ವಯಸ್ಸಲ್ಲಿ ಅವರಿಗೆ ಆದಂಥ ಕೆಲವು ಸ್ವತಂತ್ರ, ನಾಳೆ ಅವಳು ಇನ್ನೊಬ್ಬರ ಮನೆ ಸೇರಿದಾಗ ಈ ಸ್ವತಂತ್ರ ಅವಳಿಗೆ ಇರೋದಿಲ್ಲ. ನಿಜ ನಿಜ. ಅದಕ್ಕೆ ತಂದೆ ತಾಯಿಗೆ ಅದು ಪ್ರತಿಯೊಬ್ಬರು ತಂದೆ ತಾಯಿನೂ ಆಲೋಚನೆ ಮಾಡಬೇಕು. ಹೆಣ್ಮಕ್ಳು ಆ ವಯಸ್ಸಲ್ಲಿ ಓದ್ಲಿ ಅಂತ ನಾವು ಡಿಮ್ಯಾಂಡ್ ಮಾಡಬೇಕೇ ವಿನಃ ಪ್ರೆಷರ್ ಕೊಟ್ಟು ಅವ್ರನ್ನ ಹಿಂಸೆ ಪಡಿಸೋದ್ರಲ್ಲಿ ಅರ್ಥ ಇಲ್ಲ. ಇನ್ನೊಂದು ಯಾವ ಮಕ್ಕಳಿಗೂ ನಾವು ಹೀಗೆ ಇರಬೇಕು ಅಂತ ನಾವು ತಂದೆ ತಾಯಿ ಪೋಷಕರು ನಾವು ಹೇಳ್ತೀವಲ್ಲ, ಅದು ತುಂಬ ತಪ್ಪದು. ಮಕ್ಕಳು ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಸಮಾನತೆ ಹೋಗಿ ಅಲ್ಲೇ ಅವ್ರನ್ನ ಸರಿತಿದ್ದಕ್ಕೆ ನೋಡಬೇಕು. ಆ ಥರ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಮಗಳಲ್ಲೂ ಒಳ್ಳೆ ಯಶಸ್ಸಿದೆ, ಯೋಚನೆ ಮಾಡಬೇಡಿ, ಒಳ್ಳೆ ಭವಿಷ್ಯತ್ತಿದೆ. ಇದರಲ್ಲಿ ವಿದ್ಯಾಭ್ಯಾಸನೂ ಚೆನ್ನಾಗಿ ಬರುತ್ತೆ. ಸರಿ ಮಾಡಿ, ಒಳ್ಳೆಯದಾಗುತ್ತೆ. ಸರಿ. ಜಟ